ಲೇಡೀಸ್ ಅಂಡ್ ಜೆಂಟಲ್ಮನ್, ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿರೋ ಸಿನಿಮಾ ಅಂದ್ರೆ ಅದು ಕೆಡಿ ದಿ ಡೆವಿಲ್. ಜೋಗಿ ಪ್ರೇಮ್ ನಿರ್ದೇಶನ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆ, ಜೊತೆಗೆ ಬಾಲಿವುಡ್ನ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಹೀಗೆ ದೊಡ್ಡ ತಾರಾಗಣವೇ ಈ ಚಿತ್ರದಲ್ಲಿದೆ. ಹಾಗಾದ್ರೆ ಈ ಡೆವಿಲ್ ಅಬ್ಬರ ಹೇಗಿದೆ? ಸಿನಿಮಾ ಪ್ರೇಕ್ಷಕರನ್ನ ಗೆಲ್ಲುತ್ತಾ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಕನ್ನಡ ಚಿತ್ರರಂಗದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೆಡಿ ಇವತ್ತು ಚಿತ್ರಮಂದಿರಗಳಲ್ಲಿ ಅಬ್ಬರಿಸುತ್ತಿದೆ. ಧ್ರುವ ಸರ್ಜಾ ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮತ್ತು ವಿಂಟೇಜ್ ಲುಕ್ ಸಿನಿಮಾ ಮೇಲಿನ ನಿರೀಕ್ಷೆಯನ್ನ ಬೆಟ್ಟದಷ್ಟು ಹೆಚ್ಚಿಸಿತ್ತು. ಸಿನಿಮಾ ಶುರುವಾದ ಮೊದಲ ಕ್ಷಣದಿಂದಲೇ ನಿರ್ದೇಶಕ ಪ್ರೇಮ್ ತಮ್ಮ ಎಂದಿನ ಲಾರ್ಜರ್ ದ್ಯಾನ್ ಲೈಫ್ ಶೈಲಿಯ ಮೇಕಿಂಗ್ ಮೂಲಕ ಪ್ರೇಕ್ಷಕರನ್ನ ಸೆಳೆಯುತ್ತಾರೆ. ಧ್ರುವ ಸರ್ಜಾ ನಟನೆ, ಕಾಳಿದಾಸ ಪಾತ್ರದಲ್ಲಿ ಧ್ರುವ ಫುಲ್ ಎನರ್ಜೆಟಿಕ್, ಮಾಸ್ ಡೈಲಾಗ್ ಮತ್ತು ಆಕ್ಷನ್ ನಲ್ಲಿ ಮಿಂಚಿದ್ದಾರೆ. ತಾರಾಗಣದ ರವಿಚಂದ್ರನ್ ಮತ್ತು ರಮೇಶ್ ಅರವಿಂದ್ ಜೋಡಿಯನ್ನ ತೆರೆಯ ಮೇಲೆ ನೋಡುವುದೇ ಒಂದು ಸಂಭ್ರಮ. ಅರ್ಜುನ್ ಜನ್ಯ ಅವರ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಸಿನಿಮಾದ ವೇಗಕ್ಕೆ ಸಾಟಿಯಾಗಿದೆ. ಮೇಕಿಂಗ್ 70-80ರ ದಶಕದ ಬೆಂಗಳೂರನ್ನ ಮರು ಸೃಷ್ಟಿಸಿದೆ. ಸೆಟ್ ಮತ್ತು ಕಲರ್ ಗ್ರೇಡಿಂಗ್ ಅದ್ಭುತವಾಗಿದೆ. ಆದ್ರೆ ಸಿನಿಮಾ ಎಲ್ಲರಿಗೂ ಇಷ್ಟವಾಗುತ್ತಾ ಅಂದ್ರೆ ಅಲ್ಲಿ ಕೆಲವು ಪ್ರಶ್ನೆಗಳಿವೆ. ಚಿತ್ರ ವಿಪರೀತ ಅಬ್ಬರದಿಂದ ಕೂಡಿದೆ. ಮೊದಲ ಅರ್ಧ ಕಾಮಿಡಿ ಮತ್ತು ಪಾತ್ರಗಳ ಪರಿಚಯದೊಂದಿಗೆ ಸಲೀಸಾಗಿ ಸಾಗಿದ್ರು, ದ್ವಿತೀಯಾರ್ಧದಲ್ಲಿ ಕೇವಲ ರಕ್ತಪಾತ ಮತ್ತು ಆಕ್ಷನ್ ಸೀನ್ಗಳೇ ತುಂಬಿಕೊಂಡಿವೆ. ಕೆಲವು ಕಡೆ ಲಾಜಿಕ್ ಮರೆತು ಮ್ಯಾಜಿಕ್ ಮಾಡಲು ಹೋಗಿರುವುದು ಎದ್ದು ಕಾಣುತ್ತದೆ. ರೇಷ್ಮಾ ನಾಣಯ್ಯ ಮತ್ತು ಧ್ರುವ ಸರ್ಜಾ ನಡುವಿನ ಕಾಮಿಡಿ ಕಿರಿಕಿರಿ ಎನಿಸಿದ್ರೂ ಅಭಿಮಾನಿಗಳಿಗೆ ಮಾತ್ರ ಇದು ಸಖತ್ ಇಷ್ಟವಾಗಲಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕೆಡಿ ಸಿನಿಮಾ ಪ್ರೇಮ್ ಅವರ ರೆಗ್ಯುಲರ್ ಸ್ಟೈಲ್ ಇಷ್ಟಪಡುವವರಿಗೆ ಮತ್ತು ಧ್ರುವ ಸರ್ಜಾ ಡೈಹಾರ್ಟ್ ಫ್ಯಾನ್ಸ್ಗೆ ಒಂದು ಹಬ್ಬ. ಇದಾಗಿತ್ತು ಸಿನಿ ಫೋಕಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.